ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಪೈನಾಪಲ್ ಒಬ್ಬಟ್ಟು ಮಾಡ್ತೀನಿ. ಹಬ್ಬಗಳಿಗೆ ಮಾಡ್ಬೋದು, ಬೇಗ ಸಹ ಮಾಡ್ಬೋದು. ಇದನ್ನು ತುಂಬ ರುಚಿಯಾಗಿರುತ್ತೆ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೆ ನೀರು ಹಾಕಿದ್ದೀನಿ. ಪೈನಾಪಲ್ ಹಾಕ್ತೀನಿ, ಚಿಕ್ಕದೊಂದು ಹಾಕಿದ್ದೀನಿ. ಫುಲ್ ಹಣ್ಣಾಗಿರಬೇಕು, ಹುಳಿ ಇರಬಾರ್ದು. ಒಂದು 2 ನಿಮಿಷ ಬೇಯಿಸಿದ್ರೆ ಸಾಕು. ಬೆಂದಿದೆ. ಈಗ ಒಂದು ಸ್ಟವ್ ಮೇಲೆ ತಾಪ್ರಿ ಇಟ್ಟಿದ್ದೀನಿ, ಅದಕ್ಕೆ ಬೆಲ್ಲ ಹಾಕಿ ಕುದಿಯೋದಕ್ಕೆ ಬಿಡ್ತೀನಿ. ಪಾಕ ಬರಬಾರ್ದು, ಹಾಗೆ ನೀರು ಬಂದರೆ ಸಾಕು. ಪೈನಾಪಲ್ ಸಹ ಬೆಂದಿದೆ. ತುಂಬ ಬೇಯಿಸಬಾರ್ದು, 2-3 ನಿಮಿಷದ ಮೇಲೆ ಬೇಯಿಸಬಾರ್ದು. ಬೆಲ್ಲ ಸಹ ಕರಗಿದೆ. ಈಗ ಒಂದು ಜಾರ್ ತೊಳ್ತೀನಿ. ಪೈನಾಪಲ್ ತಣ್ಣಗಾಗಿದೆ, ಹಾಕ್ತೀನಿ. ಕೊಬ್ಬರಿ ತುರಿದಿದ್ದು ಹಾಕ್ತಾಯಿದ್ದೀನಿ. ಬೇಕಿದ್ದವ್ರು ತೆಂಗಿನಕಾಯಿ ಹಾಕ್ಬೋದು. ಅದನ್ನು ರುಬ್ತೀನಿ. ರುಬ್ಬಿದ್ದಾಯಿತು. ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. ಈಗ ರುಬ್ಬಿದ್ದು ಹಾಕ್ತಾಯಿದ್ದೀನಿ, ಪೈನಾಪಲ್ ಮತ್ತು ಒಣ ಕೊಬ್ಬರಿನ. ಅದನ್ನೊಂದು 5 ನಿಮಿಷ ಬಾಡ್ಸೋದಕ್ಕೆ ಬಿಡ್ತೀನಿ. ಇವಾಗ ಬೆಲ್ಲ ಸೋಸ್ತೀನಿ. ಎಷ್ಟು ಸ್ವೀಟ್ ಬೇಕಷ್ಟು ತೊಗೋಬೋದು. ತುಂಬ ಸಹ ಸ್ವೀಟ್ ಹಾಕಬಾರ್ದು. ಅದನ್ನು ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡ್ತೀನಿ. ಕುದೀತಾ ಇದೆ. ಇವಾಗ ಚಿರೋಟಿ ರವೆ ಹುರ್ಕೊಂಡಿದ್ದೆ, ಒಂದು 150 ಗ್ರಾಮ್ ಅಷ್ಟು ಹಾಕ್ತೀನಿ. ಅದನ್ನು ಮಿಕ್ಸ್ ಮಾಡ್ತೀನಿ. ಈಗ ಬೇಯೋದಕ್ಕೆ ಬಿಡ್ತೀನಿ, ಗಟ್ಟಿ ಆಗುತ್ತೆ. ತುಪ್ಪ ಹಾಕ್ತೀನಿ 1 ಚಮಚ. ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಎಲ್ಲವುದು ಮಿಕ್ಸ್ ಮಾಡ್ತೀನಿ. ಕ್ಲೀನಾಗಿ ಬೇಯಬೇಕು. ಈಗ ಕರೆಕ್ಟ್ ಅದಕ್ಕೆ ಬಂದಿದೆ. ಉಂಡೆ ಕಟ್ಟ ಅದಕ್ಕೆ ಬರಬೇಕು, ನೋಡ್ಕೋಬೇಕು. ಈಗ ತಣ್ಣಗಾಗಿದೆ. ಉಂಡೆ ಮಾಡ್ತೀನಿ. ಉಂಡೆ ಮಾಡಿದ್ರೆ ಈ ಥರ ಬರಬೇಕು. ಈ ರೀತಿ ಉಂಡೆ ಮಾಡ್ಕೊಳ್ತೀನಿ. ಮೈದಾ ಕಲಸಿಟ್ಟಿದ್ದೆ. ಈಗ ಬಾಳೆ ಎಲೆ ಮೇಲೆ ಹರಿತೀನಿ. ಇವಾಗ ಹೂರಣ ಇಡ್ತೀನಿ. ತಟ್ಟಕ್ಕಾದ್ರೂ ತಟ್ಬೋದು, ಇಲ್ಲ ಅರಿಬಹುದು. ಎಕ್ಸ್ಟ್ರಾ ಇದ್ದಿದ್ದನ್ನು ತೆಗಿತೀನಿ. ತಟ್ತೀನಿ. ತುಂಬ ತೆಳುಗ್ ಸಹ ತಟ್ಬೋದು ಇದನ್ನು. ತಟ್ಟಿದ್ದಾಯಿತು. ಸ್ಟವ್ ಮೇಲೆ ತವಾ ಬಿಸಿ ಇದೆ, ಅದಕ್ಕೆ ಹಾಕ್ತೀನಿ. ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಬೇಕು. ಇನ್ನೊಂದು ಸೈಡ್ ತಿರುವು ಹಾಕ್ತೀನಿ. ಬೆಂದಿದೆ. ರೆಡಿ ಆಯಿತು ಒಬ್ಬಟ್ಟು. ತುಂಬ ರುಚಿಯಾಗಿರುತ್ತೆ. ಹಬ್ಬಗಳಿಗೆ ಮಾಡ್ಕೋಬೋದು. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.